ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತು ತುಂಬ ಟೇಸ್ಟಿಯಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಇದೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಏನೇನು ಬೇಕು ಅಂತ ನೋಡೋಣ ಬನ್ನಿ. ರುಬ್ಬೋದಕ್ಕೆ ಸೋಂಕಾಳು, 2 ಚಕ್ಕೆ, 2 ಏಲಕ್ಕಿ, ಲವಂಗ 4ರಿಂದ 5, ಹಸಿಮೆಣಸಿನಕಾಯಿ 7ರಿಂದ 8, ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ. ಇಷ್ಟನ್ನು ರುಬ್ಬಿ ಮಿಕ್ಸಿ ಜಾರ್ಗೆ ಇಷ್ಟನ್ನು ಹಾಕಿಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೈಸಾಗಿ ರುಬ್ಬಿಕೊಳ್ಳಬೇಕು. ನಂತರ ಕುಕ್ಕರ್ಗೆ 1 ಗ್ಲಾಸ್ನಲ್ಲಿ ಎಣ್ಣೆ ಹಾಕಿ 1 ಗ್ಲಾಸಷ್ಟು ಕಾದ ನಂತರ ಚಕ್ಕೆ 2, ಮರಾಠಿ ಮೊಗ್ಗು 1, ಏಲಕ್ಕಿ 2, ಲವಂಗ 4, ಸೋಂಪು ಸ್ವಲ್ಪ, ಪಲಾವ್ ಎಲೆ 1 ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದ ಮೇಲೆ 1 ಸಣ್ಣಗೆ ಹೆಚ್ಚಿರೋದು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ನಂತರ ರುಬ್ಬಿದಂಥ ಮಸಾಲೆಯನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಈಗ ಚೆನ್ನಾಗಿ ಬಾಡಿದೆ. ಇದಕ್ಕೆ ಹೆಚ್ಚಿದ 4 ಟೊಮೊಟೊ ಹಣ್ಣು ಸಣ್ಣಗೆ ಹೆಚ್ಚಿ ಸೇರಿಸಿ. ನಂತರ 1/4 ಟೀ ಸ್ಪೂನ್ ಅರಿಶಿನ, ಧನಿಯಾ ಪೌಡ್ರು 1 ಸ್ಪೂನು, ಅಚ್ಕಾರದ ಪುಡಿ 1 ಟೀ ಸ್ಪೂನು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದರಲ್ಲಿ. ಈಗ ಟೊಮೊಟೊ ಬೆಂದಿದೆ. ಅರ್ಧ kg ಚಿಕನನ್ನು ಹಾಕಿ ಬಿರಿಯಾನಿಗೆ ಸ್ವಲ್ಪ ದಪ್ಪ ಪೀಸು ಕಟ್ ಮಾಡಿಸ್ಕೊಳ್ಬೇಕು. ಆಗ ಚಿಕನ್ನು ಬೇಗ ಬೇಯೋದಿಲ್ಲ. ಒಂದು 2 ಟೇಬಲ್ ಸ್ಪೂನು ಗಟ್ಟಿಯಾದ ಮೊಸರು, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ.
ಸೇರಿಸಿ ಸ್ವಲ್ಪ ಫ್ರೈ ಆಗಿದ ಮೇಲೆ ಇದಕ್ಕೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಎರಡು ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. 1 ನಿಮಿಷ ಕುದಿದ್ರೆ ಸಾಕು. ನಂತರ ತೊಳೆದಿರುವ ಅಕ್ಕಿಯನ್ನು ಸೇರಿಸಿ ಈಗ ಫ್ರೆಂಡ್ಸ್ ಕುಕ್ಕನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಬಂದರೆ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಈಗ ಫ್ರೆಂಡ್ಸ್ ಒಂದು ವಿಷಲ್ ಬಂದಿದೆ. ಈಗ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ.